ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ಅನುಕರಣವ್ಯಯ ಅಂದ್ರೆ ಏನು ಮತ್ತೆ ಅನುಕರಣವ್ಯಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಉದಾಹರಣೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಹಿಂದಿನ ತರಗತಿಯಲ್ಲಿ ನಾನು ನಿಮ್ಗೆ ದ್ವಿರುಕ್ತಿ ಅಂದ್ರೆ ಏನು ಮತ್ತೆ ದ್ವಿರುಕ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಉದಾಹರಣೆಗಳನ್ನ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು, ದ್ವಿರುಕ್ತಿ ಮತ್ತೆ ಅನುಕರಣವ್ಯಯಗಳು ಎರಡೂ ಕೂಡ ಉಚ್ಚಾರಣೆಯಲ್ಲಿ ಒಂದೇ ರೀತಿಯಲ್ಲಿ ಇರುತ್ತವೆ. ಆದರೆ ಅನುಕರಣವ್ಯಯದಲ್ಲಿ ನಾವು ಶಬ್ದ ಮತ್ತು ಭಾವವನ್ನ ನಾವು ಬಳಕೆಯನ್ನ ಮಾಡ್ಬೇಕಾಗತ್ತೆ. ಶಬ್ದ ಮತ್ತು ಭಾವವನ್ನ ಗುರುತಿಸಿ ನಾವು ಅನುಕರಣವ್ಯಯ ಪದಗಳನ್ನ ಗುರುತು ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ದ್ವಿರುಕ್ತಿಯಲ್ಲಿ ಏನಾಗುತ್ತೆ, ಒಂದು ಪದವನ್ನ ಎರಡು ಬಾರಿ ಬಳಕೆ ಮಾಡ್ತೀವಿ. ಅನುಕರಣವ್ಯಯದಲ್ಲಿ ಶಬ್ದ ಮತ್ತು ಭಾವವನ್ನ ಬಳಕೆಯನ್ನ ಮಾಡೋದ್ರ ಮೂಲಕ ಅನುಕರಣವ್ಯಯ ಪದಗಳು ಯಾವುದು ಎಂಬುದನ್ನ ನಾವು ಗುರುತಿಸಬೇಕಾಗತ್ತೆ. ಒಂದಿಷ್ಟು ಉದಾಹರಣೆಗಳ ಮೂಲಕ ನಾವೀಗ ಅನುಕರಣವ್ಯಯ ಶಬ್ದ ಮತ್ತೆ ಭಾವ ಹೇಗೆ ಬಳಕೆ ಆಗತ್ತೆ ಎಂಬುದನ್ನ ನಾವೀಗ ನೋಡೋಣ. ನೋಡಿ, ಅನುಕರಣವ್ಯಯ, ನಾವು ಕೇಳಿದ ಧ್ವನಿಯನ್ನು ಅನುಕರಣೆ ಮಾಡುವುದೇ ಅನುಕರಣವ್ಯಯ. ಇಲ್ಲಿ ಪ್ರಾಣಿ ಪಕ್ಷಿಗಳ ಅಥವಾ ವಸ್ತುವಿನ ಶಬ್ದವನ್ನ ಅನುಕರಣೆಯನ್ನ ಮಾಡುವಂತದ್ದೇ ಅನುಕರಣವ್ಯಯವಾಗಿದೆ. ಪ್ರಮುಖವಾಗಿ ಅನುಕರಣವ್ಯಯದಲ್ಲಿ ನಾವು ಶಬ್ದ ಅದರ ಜೊತೆಗೆ ಭಾವವನ್ನ ಗುರುತಿಸಬೇಕಾಗತ್ತೆ. ಇಲ್ಲಿ ಒಂದಿಷ್ಟು ಉದಾಹರಣೆಗಳಿದೆ, ಹೇಗೆ ಅಂತ ನಾವೀಗ ನೋಡೋಣ. ಸರಸರ, ಹಾವು ಸರಸರನೆ ಹರಿದು ಹೋಯಿತು. ಜುಳು ಜುಳು, ಆ ನದಿಯ ನೀರು ಜುಳು ಜುಳನೆ ಹರಿಯುತ್ತಿತ್ತು. ರಪರಪ, ಮಳೆಯು ರಪರಪನೆ ಬರುತ್ತಿದೆ. ವಟವಟ, ಆಕೆಯು ವಟವಟನೆ ಮಾತನಾಡುತ್ತಿದ್ದಾಳೆ. ಗುನುಗುನು, ಮಕ್ಕಳೆಲ್ಲರೂ ಗುನುಗುನು ಎಂದು ಮಾತನಾಡುತ್ತಿದ್ದರು. ಝಣ ಝಣ ಕಾಂಚಾಣ. ಅದೇ ರೀತಿ ಗುಡುಗುಡು, ಮೋಡವು ಗುಡುಗುಡು ಎಂದು ಶಬ್ದ ಮಾಡುತ್ತಿದೆ. ಢಣ ಢಣ, ಶಾಲೆಯ ಗಂಟೆ ಢಣಢಣವೆಂದು ಬಾರಿಸಿತು. ಢವ ಢವ, ಉಷಳ ಎದೆಯ ಬಡಿತ ಢವ ಢವ ಎಂದು ಕೇಳುತ್ತಿತ್ತು. ಗುಸುಗುಸು, ಮಕ್ಕಳೆಲ್ಲರೂ ಗುಂಪಿನಲ್ಲಿ ಗುಸುಗುಸು ಎಂದು ಮಾತನಾಡುತ್ತಿದ್ದರು. ಇಷ್ಟೂ ಪದಗಳು, ಇವೆಲ್ಲವೂ ಕೂಡ ಶಬ್ದವನ್ನ ಅನುಕರಣೆಯನ್ನ ಮಾಡುವಂಥದ್ದು. ಹಾವು ಹೇಗೆ ಹರಿದು ಹೋಯ್ತು, ನೀರ್ ಹೇಗೆ ಹರಿಯುತ್ತೆ, ಮಳೆ ಹೇಗ್ ಬರ್ತಾ ಇತ್ತು, ಆಕೆ ಹೇಗ್ ಮಾತಾಡ್ತಾ ಇದ್ಲು, ಮಕ್ಕಳೆಲ್ಲರೂ ಹೇಗ್ ಮಾತಾಡ್ತಾ ಇದ್ರು. ಇನ್ನ ಹಣ ಹೇಗೆ ಅಂದ್ರೆ ಹಣ ಹೇಗೆ ಶಬ್ದ ಮಾಡುತ್ತೆ ಎಂಬುದನ್ನ ಇದು ಜನ ಜನ ಕಾಂಚಣ ಅಂತ ಹೇಳ್ತೀವಲ್ವಾ, ಆ ರೀತಿಯಲ್ಲಿ. ಇನ್ನ ಗುಡುಗುಡು, ಮೋಡ ಹೇಗೆ ಶಬ್ದ ಮಾಡುತ್ತೆ, ಶಾಲೆಯ ಗಂಟೆ ಹೇಗೆ ಬಾರಿಸಿತು, ಇನ್ನ ಉಷಳ ಎದೆಯ ಬಡಿತ ಹೇಗಿತ್ತು, ಇನ್ನ ಗುಸುಗುಸು, ಮಕ್ಕಳು ಯಾವ ರೀತಿ ಮಾತಾಡ್ತಾ ಇದ್ರು ಅಂತ. ಇದಿಷ್ಟೂ ಕೂಡ ಏನು, ಇಲ್ಲಿ ಶಬ್ದವನ್ನ ಅನುಕರಣೆಯನ್ನ ಮಾಡುವಂಥದ್ದು. ಸರಸರ, ಜುಳು ಜುಳು, ರಪರಪ, ವಟವಟ, ಗುನುಗುನು, ಝಣ ಝಣ, ಗುಡುಗುಡು, ಢಣ ಢಣ, ಢವ ಢವ, ಗುಸುಗುಸು. ಇಷ್ಟೂ ಪದಗಳು ಕೂಡ ಪ್ರಮುಖವಾಗಿ ನಾವು ಶಬ್ದವನ್ನ ನೋಡ್ಬೇಕಾಗತ್ತೆ, ಶಬ್ದವನ್ನ ಅನುಕರಣೆಯನ್ನ ಮಾಡುವಂತದ್ದಾಗಿದೆ. ಇದೇ ರೀತಿಯಾಗಿ ಇಲ್ಲಿ ಭಾವಕ್ಕೆ ನಾವು ಬರೋದಾದ್ರೆ, ಈ ಭಾವವನ್ನ ನಾವು ಹೇಗೆ ಕಂಡುಹಿಡಿಯೋದು, ಭಾವ ಇರುವಂತಹ ಪದಗಳನ್ನ ನಾವು ಹೇಗೆ ಕಂಡುಹಿಡಿಯೋದು ಅಂತ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ಭಾವವನ್ನ ನಾವು ನೋಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಫಳ ಫಳ, ಪಾತ್ರೆಗಳೆಲ್ಲವೂ ಪಳಪಳನೆ ಹೊಳೆಯುತ್ತಿದ್ದವು. ಪಾತ್ರೆ ಎಲ್ಲೂ ಕೂಡ ಪಳಪಳ ಅಂತ ಶಬ್ದ ಮಾಡಲ್ಲ ಅಲ್ವಾ, ಆದ್ರೆ ಅದು ಒಂದು ಭಾವವಾಗಿದೆ. ಫಳಫಳ ಅನ್ನೋದು ಒಂದು ಭಾವ. ಲಖ ಲಖ, ಉಷಳು ಲಖ ಲಖನೆ ಹೊಳೆಯುತ್ತಿದ್ದಳು. ಯಾರಾದ್ರೂ ಲಖ ಲಖ ಅಂತ ಹೊಳಿತಾರ? ಇಲ್ಲ, ಅದು ಏನು, ಅದು ಒಂದು ಭಾವ. ಅದು ಚೆನ್ನಾಗಿದ್ದಾಳೆ ಅಥವಾ ಚೆನ್ನಾಗಿದ್ದಾನೆ ಎಂಬ ಒಂದು ಭಾವ ಅದು. ಇನ್ನ ಘಮ ಘಮ ಅಂತ ಬಂದ್ರೆ, ವಿವಿಧ ಹೂಗಳು ಘಮ ಘಮನೆ ಪರಿಮಳಿಸುತ್ತಿದ್ದವು. ಘಮ ಘಮ ಅನ್ನೋದು ಕೂಡ ಒಂದು ಭಾವವಾಗಿದೆ. ಎಲ್ಲೂ ಕೂಡ ಹೂಗಳು ಘಮ ಘಮ ಅಂತ ಶಬ್ದ ಮಾಡೋದಿಲ್ಲ. ಇನ್ನ ಉಷಳ ಕೈ ಬಳೆಗಳು ಮಿರಮಿರನೆ ಮಿಂಚುತ್ತಿದ್ದವು. ಬಳೆಗಳೆಲ್ಲೂ ಕೂಡ ಮಿರಮಿರ ಅಂತ ಶಬ್ದ ಮಾಡೋದಿಲ್ಲ, ಅದೇನು, ಅದು ಒಂದು ಭಾವವದು. ಇನ್ನ ಮಠ ಮಠ, ಈಗ ಮಠ ಮಠ ಮಧ್ಯಾಹ್ನವಾಗಿದೆ ಅಂತ ಬಂದ್ರೆ, ಮಧ್ಯಾಹ್ನ ಯಾವತ್ತಾದ್ರೂ ಮಠ ಮಠ ಅಂತ ಶಬ್ದ ಮಾಡುತ್ತಾ? ಇಲ್ಲ, ಅದೇನಾಗಿದೆ, ಅದು ಕೂಡ ಒಂದು ಭಾವವಾಗಿದೆ. ಅದೇ ರೀತಿ ರೊಯ್ಯನೆ ಎಂಬ ಪದ, ಇದು ಕೂಡ ಏನು, ಭಾವವನ್ನ ವ್ಯಕ್ತಪಡಿಸುವಂಥದ್ದು. ಮಳೆ ಹೇಗ್ ಬಂತು, ಮಳೆ ರೊಯ್ಯನೆ ಬಂತು. ಇನ್ನ ಸುಯ್ಯನೆ, ಸುಯ್ಯನೆ ಅನ್ನೋದು ಕೂಡ ಏನಾಗಿದೆ, ಅನುಕರಣೆ ಪದವೇ ಆಗಿದೆ. ಗಾಳಿ ಹೇಗ್ ಬಂತು, ಗಾಳಿ ಸುಯ್ಯನೆ ಬಂತು ಅಂತ ಹೇಳ್ತೀವಿ. ಇಲ್ಲಿ ಯಾವುದು ಕೂಡ ಶಬ್ದ ಮಾಡಲ್ಲ, ಇದೆಲ್ಲವೂ ಕೂಡ ಏನಾಗಿದೆ, ಭಾವವಾಗಿದೆ. ಇನ್ನ ಚುರು ಚುರು, ಶಿಕ್ಷಕರು ಹೊಡೆದಾಗ ಕೈಯ ಚರ್ಮವು ಚುರುಚುರು ಎನ್ನುತ್ತಿತ್ತು ಅಂತ ಬಂದ್ರೆ, ಇಲ್ಲಿ ಕೈಯಲ್ಲಿರುವಂತಹ ಚರ್ಮ ಯಾವತ್ತೂ ಕೂಡ ಚುರುಚುರು ಅಂತ ಶಬ್ದ ಮಾಡೋದಿಲ್ಲ. ಅದೇನದು, ಅದು ಒಂದು ಭಾವ ಅದು ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ಕರಕರ, ಹಪ್ಪಳಗಳೆಲ್ಲವೂ ಕರಕರ ಎನ್ನುತ್ತಿದ್ದವು.
ಹಪ್ಪಳ ಎಲ್ಲೂ ಕೂಡ ಕರಕರ ಅಂತ ಶಬ್ದ ಮಾಡಲ್ಲ, ಆದ್ರೆ ಅದೇನಾಗಿದೆ, ಅದು ಕೂಡ ಒಂದು ಭಾವವಾಗಿದೆ. ಜಳ ಜಳ, ಬಟ್ಟೆಗಳೆಲ್ಲವೂ ಕೂಡ ಜಳ ಜಳವಾಗಿವೆ, ಅಥವಾ ಪಾತ್ರೆಗಳೆಲ್ಲವೂ ಕೂಡ ಜಳ ಜಳವಾಗಿದೆ. ಇದು ಕೂಡ ಏನಾಗಿದೆ, ಭಾವವಾಗಿದೆ. ಬಟ್ಟೆ ಇಲ್ಲೂ ಕೂಡ ಜಳ ಜಳ ಅಂತ ಶಬ್ದ ಮಾಡಲ್ಲ, ಇವೆಲ್ಲವೂ ಕೂಡ ಭಾವವನ್ನ ವ್ಯಕ್ತಪಡಿಸುವಂತಹ ಪದಗಳಾಗಿದೆ. ಪಳಪಳ, ಲಕಲಕ, ಘಮ ಘಮ, ಮಿರ ಮಿರ, ಮಠ ಮಠ, ರೊಯ್ಯನೆ, ಸುಯ್ಯನೆ, ಚುರುಚುರು, ಕರಕರ, ಜಳ ಜಳ. ಇದಿಷ್ಟು ಕೂಡ ಏನು, ಭಾವವನ್ನ ವ್ಯಕ್ತಪಡಿಸುವಂತದ್ದು. ಈ ಒಂದು ಶಬ್ದ ಮತ್ತೆ ಭಾವ, ಈ ಎರಡೂ ಪದಗಳನ್ನ ನಾವು ಗುರುತಿಸ್ಬಿಟ್ಟು ಅನುಕರಣವ್ಯಯ ಪದಗಳನ್ನ ಗುರುತಿಸಬೇಕಾಗತ್ತೆ. ಇದಿಷ್ಟು ಕೂಡ ಅನುಕರಣವ್ಯಯಕ್ಕೆ ಇರುವಂತಹ ಮಾಹಿತಿ. ಪ್ರಿಯ ವೀಕ್ಷಕರೇ, ನಾವು ಇಲ್ಲಿಯವರೆಗೂ ಕೂಡ ನೋಡಿದ್ವಿ ಅನುಕರಣವ್ಯಯ ಅಂದ್ರೆ ಏನು, ಇನ್ನು ಅನುಕರಣವ್ಯಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಉದಾಹರಣೆಗಳನ್ನ ನೋಡಿದ್ವಿ. ಅದರಲ್ಲೂ ಕೂಡ ಶಬ್ದದ ಮೂಲಕ ಹೇಗೆ ಪದಗಳನ್ನ ಕಂಡುಹಿಡಿಯೋದು, ಭಾವದ ಮೂಲಕ ಹೇಗೆ ಪದಗಳನ್ನ ಕಂಡುಹಿಡಿಯೋದು ಅಂತ ನಾವು ಉದಾಹರಣೆಗಳ ಮೂಲಕ ನಾವು ತಿಳ್ಕೊಂಡ್ವಿ. ನಿಮಗೆ ತರಗತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.